ಟಿಪ್ಪು ಸುಲ್ತಾನ್ ಹೆಸರಿಡ್ತಾರಂತ ಏನೋ ಕಾಂಗ್ರೆಸ್ಸಿನ ಮುಖಂಡರಿಗೆ ಟಿಪ್ಪು, ಔರಂಗಜೇಬ್, ಬಾಬರ್ ಇಂಥ ಮತಾಂಧರು, ದೇಶದ್ರೋಹಿಗಳು, ಹಿಂದೂ ದೇವಸ್ಥಾನವನ್ನು ಕೆಡವಿದಂಥವರು ಮತ್ತು ಗಜನಿ ಮೊಹಮ್ಮದ್ ಕೊಳ್ಳೆ ಹೊಡೆದ್ರು ಅಂಥವ್ರ ಹೆಸರುಗಳು ಮಾತ್ರ ನೆನಪಾಗ್ತವೆ. ಮೊನ್ನೆ ಅಧಿವೇಶನದಲ್ಲಿ ಬೆಳಗಾಂ ಕಿತ್ತೂರಾಣಿ ಚೆನ್ನಮ್ಮ, ಹುಬ್ಬಳ್ಳಿ ಸಂಗೊಳ್ಳಿ ರಾಯಣ್ಣ, ಬಿಜಾಪುರ ಬಸವಣ್ಣ, ಶಿವಮೊಗ್ಗ ಏರ್ಪೋರ್ಟ್ ರಚನೆ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪದವರು. ಅವ್ರ ಹೆಸರು ಪ್ರಸ್ತಾಪ ಆದಾಗ ಯಡಿಯೂರಪ್ಪದವರು ಸ್ವತಃ ಬೇಡ ಅಂತ, ನನ್ನ ಹೆಸರು ಬೇಡ, ಕುವೆಂಪು ಹೆಸರು ಸೂಚಿಸಿದರು. ಕಾಂಗ್ರೆಸ್ಸಿನ ಒಬ್ಬ ಶಾಸಕ ಹೇಳ್ತಾರೆ, ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು 4 ಹೆಸರು ಸ್ವಾಗತ ಮಾಡ್ತೀವಿ. ಮೈಸೂರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡಬೇಕಂತ ಹೇಳ್ತಾರೆ. ನಿನ್ನೆ ಒಬ್ಬ ಸಚಿವರು ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾನು ಕೇಳ್ತೀನಿ, ನಿಮ್ಮ ಮನೆಗಳಿಗೆ ಟಿಪ್ಪು ನಿಲಯ, ಔರಂಗಜೇಬ್ ನಿಲಯ, ಬಾಬರ್ ನಿಲಯ, ಗಜನಿ ಮೊಹಮ್ಮದ್ ನಿಲಯ ಅಂತ ಕೇಳ್ರಿ. ನಿಮಗೆ ಶರಣರ ದಾರ್ಶನಿಕರ ಹೆಸರು ಕಣ್ಣಿಗೆ ಕಾಣಲ್ವಾ? ಅಲ್ಪಸಂಖ್ಯಾತರ ಮತಗಳನ್ನು ಓಲೈಸಲು ಇಂಥ ಕೀಳುಮಟ್ಟದ ರಾಜಕಾರಣ ಮಾಡ್ತಾರೆ. ಅಲ್ಪಸಂಖ್ಯಾತರು ಮಾತ್ರ ಜಪ ಮಾಡ್ತಾರೆ. ನೋಡಿ, ಸಿದ್ದರಾಮಯ್ಯ 10,000 ಕೋಟಿ ಅಂತ ಹೇಳಿದರು, ಅವರು ಅಲ್ಪಸಂಖ್ಯಾತರು ಜಪ ಮಾಡ್ತಾರೆ. ಹಿಂದೆ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ DK ಶಿವಕುಮಾರ್ ನಮ್ಮ ಸಹೋದರರು ಅಂತ ಹೇಳಿದರು. ಇದನ್ಯಾವುದೂ ಅವರು ಇದೆಲ್ಲವನ್ನು ಲಘುವಾಗಿ ಪರಿಗಣಿಸ್ತಾರೆ. ನಾನು ಹೇಳ್ತೀನಿ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಿಮ್ಮ ಮನೆಗಳ ಮುಂದೆ, ನಿಮ್ಮ ಮನೆಗಳಿಗೆ, ನಿಮ್ಮ ಕಚೇರಿಗಳಲ್ಲಿ ಟಿಪ್ಪು ಅವ್ರ ಬೇರೆ ಎಲ್ಲ ಭಾವಚಿತ್ರ ಕೇಳ್ರಿ. ಟಿಪ್ಪು ಜಯಂತಿ ಮಾಡಿ ಏನೋ ಅನಾಹುತ ಗೊತ್ತೈತಿ, ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ನೀವೇನಾದರೂ ನೋಡಿ, ಒಂದು ಮಹಾರಾಜರು ಅವರು ಕನ್ನಂಬಾಡಿ ಕಟ್ಟಿದ್ರು, ರೈತರಿಗೋಸ್ಕರ ಜಲಾಶಯ ಕಟ್ಟಿದ್ರು, ಮತ್ತು ರೈತರಿಗೆ ಎಷ್ಟು ಭೂಮಿ ದಾನ ಮಾಡಿದ್ದಾರೆ. ಮಹಾರಾಜರ ಹೆಸರಿರಲಿ, ಭಾಳಷ್ಟು ಜನ ಮಹಾರಾಜರು ಆಡಳಿತ ಮಾಡಿದರೆ ಅವ್ರ ಹೆಸರಿರಲಿ. ಇಲ್ಲಾಂದರೆ ಸುತ್ತೂರು ಜಗದ್ಗುರುಗಳು ಶಿಕ್ಷಣ ಅನ್ನಪ್ರಸಾದ ಕೊಡ್ತಾರೆ, ಅವ್ರ ಹೆಸರಿರಲಿ. ಟಿಪ್ಪು ಜಯಂತಿ ಏನಾದ್ರು ಟಿಪ್ಪು ಹೆಸರಿಟ್ಟರೆ ದೊಡ್ಡ ಕ್ರಾಂತಿ ಆಗುತ್ತೆ. ಎಚ್ಚರಿಕೆ ಕೊಡ್ತೀನಿ ಸರ್ಕಾರಕ್ಕೆ ನಾನು. ಮತ್ತು ಕರ್ನಾಟಕದಲ್ಲಿ 7 ತಿಂಗಳಾಯಿತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು, ಸಿದ್ದರಾಮಯ್ಯನವರ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಇದುವರೆಗೂ ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಿಲ್ಲ. ರೈತರ ಸಾಲ ಮನ್ನಾ ಮಾಡಬೇಕು, ಅಲ್ಪಾವಧಿ ಮಧ್ಯಮಾವಧಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದರೆ 3 ಲಕ್ಷದವರೆಗೂ 0% ಇದೆ. ಎಲ್ಲಿ ಬಡ್ಡಿ ಕಟ್ತಾರೆ ಇವರು? ಬೆಳಗಾಂ ಅಧಿವೇಶನ ನಡೆದು ಕೇವಲ ಟಿಪ್ಪು 10,000 ಕೋಟಿ ಕೊಡ್ತೀವಿ ಅಂತೇಳಿ ಇದಕ್ಕೆ ಮಾತ್ರ ಸೀಮಿತವಾಗಿಟ್ಟರು. ನಾನು ಕೇಳ್ತೀನಿ, 10,000 ಕೋಟಿ ಹೇಳಿದ್ರಲ್ಲ, ನಿಮಗೆ ರೈತರ ಬಗ್ಗೆ ಕಳಕಳಿ ಇದ್ದರೆ, ಕಾಳಜಿ ಇದ್ದರೆ 25,000 ಕೋಟಿ ಮೀಸಲಾಗಿಡ್ರಿ. ಪ್ರತಿ ಎಕರೆಗೆ ರೈತನಿಗೆ 25,000 ರೂಪಾಯಿ ಹಣ ಬಿಡುಗಡೆ ಮಾಡಬೇಕು. ಮತ್ತು ಏನು ಭರವಸೆಗಳು ಎಲ್ಲ ಭರವಸೆಗಳಾಗಿ ಉಳಿದೆ, ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಇವ್ಯಾವುದು ಭರವಸೆಗಳು ಈಡೇರಿಲ್ಲ. ಇವತ್ತು ಯುವ ನಿಧಿ ಇನ್ನೂ ಬಿಡುಗಡೆ ಮಾಡಿಲ್ಲ. NPS OPS ಮಾಡ್ತೀವಿ ಅಂತ ಇವ್ಯಾವ ಈಡೇರಿಲ್ಲ. ರಾಜ್ಯ ಸರ್ಕಾರ ವಿರುದ್ಧವಾಗಿ. ಮತ್ತು ಇನ್ನೊಂದು ಭಾಳ ಆಶ್ಚರ್ಯ ಅಂದರೆ, ಏನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು, ಅದು ಸಹ ಈ ಸರ್ಕಾರ ಬಂದಾಗಿಂದ ಸ್ಕಾಲರ್ಶಿಪ್ ಬಿಡುಗಡೆ ಆಗಿಲ್ಲ. ಮತ್ತು ರೈತನು ಏನು ಕೃಷಿಯ ಬೆನ್ನೆಲುಬು ಅಂತ ಕರಿತೀವಿ, ಅವನು ಉಪಕಸಬು ಹಾಲು ಹೈನುಗಾರಿಕೆ 7 ತಿಂಗಳಿಂದ ಈ ಸರ್ಕಾರ ಬಂದ ಮೇಲೆ ರೈತರಿಗೆ ಪ್ರೋತ್ಸಾಹಧನ ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ. ಇವೆಲ್ಲವೂ ಖಂಡಿಸಿ, ಸರ್ಕಾರದ ವೈಫಲ್ಯ ಖಂಡಿಸಿ, ನಾಳೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಕಾರ್ಯಕರ್ತರು, ಮುಖಂಡ ರೈತರು ಒಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಸರ್ಕಾರ ಬಹುಶಃ ಯಾವ ಸಂದರ್ಭದಲ್ಲಿ ಇದೇ ರೀತಿ ಧೋರಣೆ ಮುಂದುವರೆದ್ರೆ ಖಂಡಿತ ರಾಜ್ಯ ಸರ್ಕಾರ ಪತನ ಆಗುತ್ತೆ ಅಂತ ಹೇಳ್ತೀವಿ. ಸ್ವಯಂ ಕೃತ ಅಪರಾಧಕ್ಕೆ ಸರ್ಕಾರ ಪತನ ಆಗುತ್ತೆ.